ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೇ ನಿಮ್ಮ ವರ್ಷಿಣಿ ಜಾನಕಿರಾಮ್. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಸ್ಕಿನ್ ಕೇರ್ನ ಹೇಗೆ ಮಾಡ್ತೀನಿ, ಯಾವ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀನಿ, ನಾನು ತೋರಿಸ್ತೀನಿ ನಿಮಗೆ ಅಂತ ಹೇಳಿಬಿಟ್ಟು. ಸೊ ಆ ವಿಡಿಯೋ ಜೊತೆಗೆ ನಾನಿವತ್ತು ಬಂದಿದ್ದೀನಿ. ಮತ್ತೆ ತಡ ಶುರು ಮಾಡೋಣ. ಎಸ್, ಫೇಸ್ ವಾಶ್ಗೆ ನಾನು ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ನಿಮಗೆ. ಈ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ ನಾನು. ಇದು ಲ್ಯಾವಿಡರ್ಮ್ ಅಂತ ಹೇಳ್ಬಿಟ್ಟು, ಇದನ್ನು ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು. ಯಾಕಂದರೆ ನನ್ನ ಸ್ಕಿನ್ನಲ್ಲಿ ಪಿಂಪಲ್ ಇತ್ತು, ನೀವು ನೋಡಿರ್ತೀರ ಹಿಂದಿನ ವೀಡಿಯೋಸ್ಗಳಲ್ಲೆಲ್ಲ. ಸೊ ಪಿಂಪಲ್ ಇದ್ದಿದ್ದ ಕಾರಣ ನಾನು ಅವರಿಗೆ ನನ್ನ ಸ್ಕಿನ್ನ ತೋರಿಸಿದಾಗ ಅವರು ಈ ಪ್ರಾಡಕ್ಟ್ನ ಸಜೆಸ್ಟ್ ಮಾಡಿದರು, ಈ ಫೇಸ್ ವಾಶ್ನ. ಸೊ ಒಂದು 4 months ಆಯ್ತು ಅನ್ಸುತ್ತೆ. 3 monthsಯಿಂದ ಇದೇ ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತಾ ಇರೋದು. ಚೆನ್ನಾಗಿ ಬರುತ್ತೆ. ಇದು ಫೇಸ್ ವಾಶ್, ಇದು ಕ್ಲೆನ್ಸರ್ ಅಲ್ಲ. ಕ್ಲೆನ್ಸರ್ ಬೇಕು ಅಂದರೆ ನೀವು ಬೇಕಾದರೆ ಸೆಟಾಫಿಲ್ಗೆ ಹೋಗ್ಬೋದು, ಚೆನ್ನಾಗಿದೆ ಆ ಪ್ರಾಡಕ್ಟು. ಸೊ ಫೇಸ್ ವಾಶ್ ಬಂದು ನಾನು ಇದನ್ನ ಯೂಸ್ ಮಾಡೋದು. ಫೇಸ್ ವಾಶ್ ಆದಮೇಲೆ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಸೊ ಆ ಮಾಯ್ಶ್ಚರೈಸರ್ ಇದೆ K2K. ಬಟ್ ನನಗೆ ನಿಜ ಅಷ್ಟಿಷ್ಟ ಆಗಿಲ್ಲ, ನನ್ನ ಸ್ಕಿನ್ ಟೋನ್ಗೆ ಇದು ಸೂಟ್ ಆಗ್ತಾ ಇಲ್ಲ. ನಾನು ಆ್ಯಕ್ಚುಲಿ ಮಿನಿಮಲಿಸ್ಟ್ ಯೂಸ್ ಮಾಡೋದು ಮಾಯ್ಶ್ಚರೈಸರು. ಸೊ ಇದನ್ನು ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಬ್ಯಾಡ್ ಏನು ಅನಿಸಿಲ್ಲ, ನನಗಷ್ಟು ಸೂಟ್ ಆಗಿಲ್ಲ ಅಂತ ನನಗನ್ನಿಸ್ತು. ಇದೇ ಮಾಯ್ಶ್ಚರೈಸರ್ನ ನಾನು ಯೂಸ್ ಮಾಡೋದು ಸದ್ಯಕ್ಕೆ. ನೆಕ್ಸ್ಟ್ ಒನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಸನ್ಸ್ಕ್ರೀನ್. ಇದೇ ಸನ್ಸ್ಕ್ರೀನ್ನ ನಾನು ಯೂಸ್ ಮಾಡೋದು. ಬಟ್ ಇದೇನಂದರೆ ಖಾಲಿ ಆಗಿಬಿಟ್ಟಿದೆ. ಈ ಸನ್ಸ್ಕ್ರೀನ್ ಸಖತ್ತಾಗಿ ಬರುತ್ತೆ, ನನಗೆ ತುಂಬ ಅಂದರೆ ತುಂಬ ಇಷ್ಟ. ಒಂಥರ ಮೇಕಪ್ ಲುಕ್ ಕೊಡುತ್ತೆ. ಈ ಸನ್ಸ್ಕ್ರೀನ್ ಮೇಯ್ನಾಗಿ ಆಯಿಲಿ ಫೇಸ್ ಇರೋರು ಮಾತ್ರ ಹಚ್ಚಿದ್ರೆ ಸಖತ್ತಾಗಿ ಕಾಣಿಸುತ್ತೆ ಇದು. ಆಮೇಲೆ ಆಯಿಲ್ ಬರುತ್ತೆ ಗೊತ್ತಾ, ಒಂದು ಸ್ವಲ್ಪ ಬಿಸಿಲಿಗೆಲ್ಲ ಹೋದಾಗ ಅವಾಗ ಈ ಸನ್ಸ್ಕ್ರೀನ್ ಫುಲ್ಲು ಸೆಟ್ ಆಗಿಬಿಡುತ್ತೆ. ಅವಾಗ ಒಳ್ಳೆ ಮೇಕಪ್ ಮಾಡಿರೋ ಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇಷ್ಟ. ಮೇಯ್ನಾಗಿ ಇದು ಆ್ಯಕ್ನಿಗೋಸ್ಕರ ಕೊಡುವಂಥ ಸನ್ಸ್ಕ್ರೀನ್, ಆ್ಯಕ್ನಿ ಪ್ರೊಟೆಕ್ಟರ್ ಕೂಡ ಹೌದು. ಇದೇ ಸನ್ಸ್ಕ್ರೀನ್ನ 2 ವರ್ಷದಿಂದ ಯೂಸ್ ಮಾಡ್ತೀನಿ. ಬೆಸ್ಟ್ ಸನ್ಸ್ಕ್ರೀನ್ ನಾನು ಯೂಸ್ ಮಾಡಿದ್ರಲ್ಲಿ, ನನಗೆ ತುಂಬ ಇಷ್ಟ. ಸ್ವಲ್ಪ ಕಾಸ್ಟ್ಲಿ ಇದೆ, ಒಂದು 800 rupees ಆಗುತ್ತೆ. 800 rupees ಕೊಟ್ಟು ತೊಗೊಂಡ್ರೂ ಕೂಡ ಇದನ್ನ ನಿಮ್ಗೆ ಹೆಚ್ಚು ಕಡಿಮೆ 1 ವರ್ಷ ಬರುತ್ತೆ. ಈ ಸನ್ಸ್ಕ್ರೀನ್ ಖಾಲಿ ಆಗಲ್ಲ ಬೇಗ. ಸೊ ಅದಕ್ಕೋಸ್ಕರ ನನಗೆ ತುಂಬ ಇಷ್ಟ. ಹಾಗೆ ಪಿಂಪಲ್ ಜಾಸ್ತಿ ಆಗಲ್ಲ ಇದನ್ನು ಹಚ್ಚಿದಾಗ. ಸೊ ಅದಕ್ಕೋಸ್ಕರ ನಾನು ಈ ಸನ್ಸ್ಕ್ರೀನ್ನೇ ಜಾಸ್ತಿ ಯೂಸ್ ಮಾಡೋದು. ನೆಕ್ಸ್ಟ್ ಬಂದು ಮೇನ್ ಥಿಂಗ್ ಒಂದು ಹೇಳ್ತೀನಿ, ಬಯೋಲೈನ್. ಇದನ್ನ ನೋಡಿರ್ತೀರ ನೀವೆಲ್ಲ. ಯಾಕೆ ಯೂಸ್ ಮಾಡ್ತೀನಪ್ಪ ಇದನ್ನ ಅಂದರೆ, ನೈಟ್ ಟೈಮ್ ಜಾಸ್ತಿ ಯೂಸ್ ಮಾಡ್ತೀನಿ, ಡೇ ಟೈಮು ಯೂಸ್ ಮಾಡ್ತೀನಿ, ಯೂಸ್ ಮಾಡಲ್ಲ ಅಂತ ಏನಿಲ್ಲ. ಯಾಕೆ ಅಂದರೆ ಈ ಸೈಡ್ ಸೆನ್ಸಿಟಿವ್ ಪಾರ್ಟ್ ಅಲ್ವಾ ನಮಗೆ. ಸೊ ಅವಾಗ ಏನಾಗುತ್ತೆ ಅಂದರೆ ಒಡೆಯುತ್ತೆ ಜಾಸ್ತಿ ಸ್ಕಿನ್, ಇಲ್ಲಿ ಮತ್ತು ಇಲ್ಲಿ, ಈ ಸೈಡು. ಸೊ ಅವಾಗ ಇದನ್ನು ಯೂಸ್ ಮಾಡ್ತೀನಿ ನಾನು, ಬಯೋಲೈನ್ನ. ಸಕ್ಕತ್ತಾಗಿ ಯೂಸ್ ಆಗುತ್ತೆ. ಹೆಂಗೆ ಅಂದರೆ 1-2 days ನೀವು ಇದನ್ನೇ ಯೂಸ್ ಮಾಡಿದ್ರೆ ಸಾಕು, ಫುಲ್ ಕ್ಯೂರ್ ಆಗಿಬಿಡುತ್ತೆ. ನನಗೆ ಇಲ್ಲಿವರೆಗೂ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಿಲ್ಲ. ಆಮೇಲೆ ಬಂದ್ಬಿಟ್ಟು ನಾನು ಅವಾಗವಾಗ ಸ್ವಲ್ಪ ಫೇಸ್ ಮಾಸ್ಕ್ನ ಹಾಕ್ತೀನಿ. ಫೇಸ್ ಮಾಸ್ಕಿಗೆ ನಾನು ಇದನ್ನು ಯೂಸ್ ಮಾಡ್ತೀನಿ, ಎವರ್ ಯೂಸ್ದು. ಯಾವಾಗಲೂ ಹಾಕಲ್ಲ, ಅವಾಗವಾಗ ಸ್ವಲ್ಪ ಹಾಕ್ತೀನಿ. ಬಟ್ ಚೆನ್ನಾಗಿರುತ್ತೆ, ನಾಟ್ ಬ್ಯಾಡ್, ಸಖತ್ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಸ್ಕಿನ್ ಸಾಫ್ಟ್ ಆಗುತ್ತೆ ಇದನ್ನ ಹಾಕಿದಾಗ. ಸೊ ಇಷ್ಟ. ಅದು ನಿಮ್ಗೆ ಎಳಿಯೋಕ್ಕೆ ಚೆನ್ನಾಗಿರುತ್ತೆ, ಜಾಸ್ತಿ ಯೂಸ್ ಮಾಡ್ತೀನಿ. ರಪ್ ಅಂತ ಬರುತ್ತೆ ಹಿಂಗೆ ಹೇಳಿದ್ರೆ. ಸೊ ಅದಕ್ಕೋಸ್ಕರ ಇದು ಇಷ್ಟ. ಅದಕ್ಕೋಸ್ಕರ ಅಲ್ಲ, ಆ್ಯಕ್ಚುಲಿ ಇದನ್ನ ಹಾಕಿದ್ರೆ ಸ್ಕಿನ್ ಸ್ವಲ್ಪ ಸ್ಮೂತ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯೂಸ್ ಮಾಡ್ತೀನಿ ಇದನ್ನು. ಒಂದು ನೆಕ್ಸ್ಟ್ ಒನ್ ಬಂದು ಮೋಸ್ಟ್ ಇಂಪಾರ್ಟೆಂಟ್, ಆ್ಯಕ್ನಿ ಸ್ಟಾರ್. ಇತ್ತೀಚೆಗೆ ಇದ್ರ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಆಗಿದೆ. ನಾನು ನೋಡ್ದಂಗೆ, ನಾನು ಯೂಸ್ ಮಾಡುವಾಗ ಇದು ಮೆಡಿಕಲ್ ಸ್ಟೋರಲ್ಲಿ ಸಿಗ್ತಿತ್ತು. ಅದು ಹುಡ್ಕೊಂಡು 1-2 ಮೆಡಿಕಲ್ ಸ್ಟೋರಲ್ಲಿ ಅಷ್ಟೇ ಸಿಗ್ತಾಯಿತ್ತು. ಒಂದು ಎಷ್ಟು ವರ್ಷ ಆಗುತ್ತಾ, ಒಂದು 8-10 ವರ್ಷದ ಹಿಂದೆ. 4 ವರ್ಷ, ಒಂದು 8-10 ವರ್ಷದ ಹಿಂದೆ ಹುಡ್ಕೊಂಡು ಹೋಗ್ಬೇಕಿತ್ತು ನಾವು. ಎಲ್ಲಿ ಮೆಡಿಕಲ್ ಸ್ಟೋರ್ಲಿ, ಅಯ್ಯೋ ಯಾವ ಮೆಡಿಕಲ್ ಸ್ಟೋರ್ಲೂ ಸಿಗ್ತಾಯಿಲ್ಲ, ಎಲ್ಲೋ ಒಂದೊಂದು ಮೆಡಿಕಲ್ ಸ್ಟೋರ್ಲಿ ಅವೈಲಬಲ್ ಇರ್ತಿತ್ತು. ಬಟ್ ಇವಾಗ ಎಲ್ಲ ಕಡೆ ಸಿಗುತ್ತೆ, ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಇದೆ. ಬಟ್ ಇದು ಪಿಂಪಲ್ಗೆ ಬೆಸ್ಟ್ ಅಂದರೆ ಬೆಸ್ಟ್. ಇದು ಒಂದು 2 daysಗೆಲ್ಲ ಗೊತ್ತಾಗುತ್ತೆ, ಪಿಂಪಲ್ ಹೋಗುತ್ತೆ ಇದರಲ್ಲಿ. 1 weekಗೆಲ್ಲ ಚೆನ್ನಾಗಿ ಅನಿಸುತ್ತೆ ಫೇಸು. ನಾನು ಇದನ್ನ ಯೂಸ್ ಮಾಡ್ತೀನಿ, ಈಗಲೂ ಕೂಡ ಇದನ್ನು ಯೂಸ್ ಮಾಡ್ತೀನಿ. ಮಿಡ್ಡಲ್ಲಿ ಸ್ವಲ್ಪ ಬಿಟ್ಟಿದೆ, ಜಾಸ್ತಿ ಪಿಂಪಲ್ ಆಗಿರೋ ರೀಸನ್ಗೆ ಸ್ವಲ್ಪ ಬಿಟ್ಟು ನಾನು ಹಚ್ತೀನಿ. ತುಂಬ ಜಾಸ್ತಿ ಏನು ಹಚ್ಬೇಡಿ, ಅದ್ರ ಮೇಲೆ ಪಿಂಪಲ್ ಎಲ್ಲಾಗಿರುತ್ತೋ ಅಲ್ಲಿ ಇಟ್ಟರೆ ಸಾಕು, ಹೋಗುತ್ತೆ.
ಸೊ ಇದೊಂದು ನನ್ನ ಇಂಪಾರ್ಟೆಂಟ್ ಥಿಂಗ್. ಆ್ಯಕ್ಚುಲಿ ನೀವು ಯೂಸ್ ಮಾಡ್ಬೋದು, ಇದು ಆಯಿಲಿ ಸ್ಕಿನ್ನವರು ಯೂಸ್ ಮಾಡಬೇಕು ಅಥವಾ ಡ್ರೈ ಸ್ಕಿನ್ನವರು ಯೂಸ್ ಮಾಡಬೇಕು ಅಂತ ಏನಿಲ್ಲ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಪಿಂಪಲ್ ಯಾರಿಗಾಗಿರೋದೋ ಅವರು ಎಲ್ಲ ಯೂಸ್ ಮಾಡ್ಬೋದು. ಬೆಸ್ಟ್ ಪ್ರಾಡಕ್ಟ್ ಅಂತ ನನಗನ್ಸುತ್ತೆ. ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ಇದು ಬಾಡಿ ವಾಶ್, ಇದು ಪಿಯರ್ಸ್ ಬಾಡಿ ವಾಶ್. ಇದು ಆ್ಯಕ್ಚುಲಿ ನನಗೆ ತುಂಬ ಇಷ್ಟ. ಚಿಕ್ಕಲ್ಲಿಂದ ಏನು ಯೂಸ್ ಮಾಡ್ತಾ ಇರಲಿಲ್ಲ, ಒಂದ್ಸಲ ಯಾವಾಗಲೂ ಯೂಸ್ ಮಾಡಿದ್ದೆ. ಸೊ ಅವಾಗಿಂದ ಇದನ್ನು ನೋಡಿದಾಗ ಇದರಲ್ಲಿ ಸೋಪ್ ಏನೂ ಇರಲ್ಲ. ಈ ಬಾಡಿ ವಾಶ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಬಿಕಾಸ್ ಬಾಡಿ ವಾಶ್ನ ಯಾಕೆ ಯೂಸ್ ಮಾಡ್ತೀನಿ ಅಂದರೆ, ನಾನು ಎರಡು ಪಾಯಿಂಟ್ ಮೇಯ್ನಾಗಿ ಏನಂದರೆ, ಒಂದು ಸ್ಕಿನ್ ಸ್ವಲ್ಪ ಸಾಫ್ಟ್ ಅನಿಸುತ್ತೆ, ಅದಕ್ಕೋಸ್ಕರ ಯೂಸ್ ಮಾಡ್ತೀನಿ. ಇನ್ನೊಂದು ಏನಂದರೆ, ಸೋಪ್ಗಳಾದರೆ ಬೇಗ ಕರ್ಗೋಗುತ್ತೆ. ಇದು ನಿಜ, ಹೌದು, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ಸೋಪ್ಗಳಾದರೆ ನೀರು ಅದು ಇದು ಹಾಕಿ ಬೇಗ ಕರ್ಗೋಗ್ಬಿಡುತ್ತೆ. ಬಟ್ ಬಾಡಿ ವಾಶ್ ಏನಂದರೆ, ಒಂದು 2-3 ಡ್ರಾಪ್ಸ್ನ ನಾವು ಇದ್ರ ಮೇಲೆ ಹಾಕೊಂಡ್ರೆ ಸಾಕು. ಅವಾಗ ಏನಾಗುತ್ತೆ, ವೇಸ್ಟ್ ಕೂಡ ಆಗೋದಿಲ್ಲ. ತುಂಬ ಒಂದು 3 ಮಂತ್ಸ್ ಬರುತ್ತೆ ನನಗಿದು. ಆ್ಯಕ್ಚುಲಿ ಇದ್ರ ರೇಟ್ ಇರೋದು 135 ರುಪೀಸು. ಆ್ಯಕ್ಚುಲಿ 140 ರುಪೀಸ್ ಇದು ಪ್ರೈಸ್ ಇರೋದು. ಬಟ್ ಇದು ಡಿಮಾರ್ಟ್ಗಳಲ್ಲೆಲ್ಲ 90 ರುಪೀಸ್ಗೆ 95 ರುಪೀಸ್ಗೆ ಸಿಗುತ್ತೆ. ಸೊ ಇದ್ರ ಸ್ಮೆಲ್ ಮಾತ್ರ ಸಕ್ಕತ್ತಾಗಿರುತ್ತೆ. ನೀವು ಒಂದ್ಸಲ ಬೇಕಾದ್ರೆ ಯೂಸ್ ಮಾಡಿ ನೋಡಿ. ಪಿಯರ್ಸ್ ಆಲ್ಮೋಸ್ಟ್ ಯೂಸ್ ಮಾಡಿರ್ತೀರ ಎಲ್ಲ, ಬಟ್ ಬಾಡಿ ವಾಶ್ ಸ್ಮೆಲ್ಲು ಸಖತ್ ಡಿಫ್ರೆಂಟ್ ಆಗಿರುತ್ತೆ. ಆಮೇಲೆ ಇನ್ನೊಂದು ಏನಾಗಿರುತ್ತೆ ಅಂದರೆ, ದುಡ್ಡು ಸೇವ್ ಮಾಡ್ಬೋದು. ಮೇಯ್ನಾಗಿ ದುಡ್ಡು ಸೇವ್ ಆಗುತ್ತೆ. ಈ 3 ಮಂತ್ಸ್ ಅಂದರೆ, ನಾವು 3 ಮಂತ್ಸಿಗೆ ಹೆಚ್ಚು ಕಡಿಮೆ ಒಂದು 6 ಸೋಪ್ನ ವೇಸ್ಟ್ ಮಾಡಿರ್ತೀವಿ. ನನಗೆ ಗೊತ್ತಿದ್ದಂಗೆ 6 ಸೋಪ್ ಅಂತೂ ಬೇಕೇ ಬೇಕು. 6 ಸೋಪ್ ಅಂದರೆ ಒಂದು ಸೋಪಿಗೆ 30 ರುಪೀಸ್ ಅಂದರು 180 ರುಪೀಸ್ ಆಗುತ್ತೆ. ಹಾಗೆ ಆಮೇಲೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ, ಆಮೇಲೆ ಸ್ಮೂತ್ ಆಗುತ್ತೆ ಸ್ಕಿನ್ನು. ಸೊ ಅದಕ್ಕೋಸ್ಕರ ನನಗೆ ಈ ಬಾಡಿ ವಾಶ್ ಸಖತ್ ಇಷ್ಟ. ಬೇಕಾದರೆ ಯೂಸ್ ಮಾಡಿ ನೋಡ್ಬೋದು ನೀವು. ದುಡ್ಡು ಸೇವ್ ಆಗುತ್ತೆ, ಆಮೇಲೆ ಬಾಡಿ ಸ್ವಲ್ಪ ಸ್ಮೂತ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮೇಯ್ನ್ಲಿ ನನಗೆ ಪರ್ಸ್ನಲಿ ಇಷ್ಟ ಪಿಯರ್ಸ್ ಬಾಡಿ ವಾಶ್. ಸೊ ನೀವು ಯೂಸ್ ಮಾಡಿದ್ರೆ ಮಾಡ್ಬೋದು. ಇದೇ ಬಾಡಿ ಲೋಷನ್ ನಾನು ಯೂಸ್ ಮಾಡಿದೆ. ಆ್ಯಕ್ಚುಲಿ ನೀವು ನೋಡಿರ್ತೀರ ನನ್ನ ವೀಡಿಯೋಸ್ಗಳಲ್ಲಿ ಜಾಸ್ತಿ ನಾನು ಪಾಂಡ್ಸ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀನಿ. ಹೌದು, ನನಗೆ ಪಾಂಡ್ಸ್ ಪ್ರಾಡಕ್ಟ್ಗಳಂದರೆ ತುಂಬ ಇಷ್ಟ. ಜಾಸ್ತಿ ನಾವು ಚಿಕ್ಕಲ್ಲಿದ್ದಾಗಿಂದನೂ ಪಾಂಡ್ಸ್ ಪ್ರಾಡಕ್ಟ್ಗಳು ಜಾಸ್ತಿ ನೋಡಿರೋದು ನಾವು. ಅದಕ್ಕೋಸ್ಕರ ಅದನ್ನ ನೋಡಿ ಯೂಸ್ ಮಾಡಿ ಅದೇ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದೇ ಪ್ರಾಡಕ್ಟ್ಗಳು ಅಡ್ಜಸ್ಟ್ ಆದವು ನಮಗೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಪಾಂಡ್ಸ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀನಿ. ಮಾಯ್ಶ್ಚರೈಸರ್ ಆಗಿರ್ಬೋದು, ಕ್ರೀಮ್ ಆಗಿದೆ ಸ್ಕಿನ್ಗೆ, ಫೇಸ್ಗೆ ಹಾಕೋ ಕ್ರೀಮ್ ಆಗಿರ್ಬೋದು, ಆಮೇಲೆ ಪೌಡರ್ ಆಗಿರ್ಬೋದು, ವಗೇರ ಸುಮಾರು ಇದ್ದಾವೆ ಏನೇನೋ ಪ್ರಾಡಕ್ಟ್ಗಳು. ಸೊ ಜಾಸ್ತಿ ಯೂಸ್ ಮಾಡಿದೆ ಪಾಂಡ್ಸ್ ಪ್ರಾಡಕ್ಟ್. ಸೊ ಮಾಯ್ಶ್ಚರೈಸರ್ ಬಾಡಿ ಲೋಷನ್ ಕೂಡ ನಾನು ಪಾಂಡ್ಸ್ನ ಯೂಸ್ ಮಾಡೋದು ತುಂಬ ಇಷ್ಟ ನನಗೆ. ಸೊ ಇದಿಷ್ಟು ನಾನು ಸ್ಕಿನ್ಗೆ ಬಳಸುವಂತಹ ಪ್ರಾಡಕ್ಟ್ಗಳು. ಸ್ಕಿನ್ ಕೇರ್ಗೆ ಬಳಸುವಂಥ ಪ್ರಾಡಕ್ಟ್ಗಳು ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಇರೋದು. ಅದನ್ನು ಅವಾಗ ಯೂಸ್ ಮಾಡ್ತೀನಿ. ಬಿಟ್ಟರೆ ತುಂಬ ಸ್ಕಿನ್ ಕೇರ್ನ ನಾನು ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ನಾವು ಸ್ಕಿನ್ ಬಗ್ಗೆ ತುಂಬ ಕಾಳಜಿ ವಹಿಸೋಕೆ ಹೋದಾಗ ಅದು ಒಂದು ಮಾಡೋಕ್ಕೆ ಹೋಗಿ ಇನ್ನೊಂದಾಗಿರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಭಯಕ್ಕೆ ನಾನು ಅದು ಹೆಂಗಿರುತ್ತೋ ಹಂಗೆ ಬಿಟ್ಟಿರ್ತೀನಿ. ಜಾಸ್ತಿ ಸ್ಕಿನ್ ಕೇರ್ನ ಮಾಡೋಕ್ಕೆ ಹೋಗಲ್ಲ ನಾನು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ನನಗೆ ಹೇಳಿ ಕಮೆಂಟ್ನಲ್ಲಿ. ನಾನು ಆ ವಿಡಿಯೋಗಳನ್ನ ಮಾಡೋಕ್ಕೆ ಕೂಡ ಟ್ರೈ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.